ಮೇಘನ ಲೋಕೇಶ್. ಸಕಲೇಶಪುರ ಲಯನ್ಸ್ ಸಂಸ್ಥೆ 2024-25ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಪಟ್ಟಣದ ಲಯನ್ಸ್ ಹಾಲ್ನಲ್ಲಿ ಶುಕ್ರವಾರ ನಡೆಸಲಾಯಿತು. ಬಬಿತಾ ವಿಶ್ವನಾಥ್ ಅವರ ನಮ್ಮ ಜಿಲ್ಲೆಯ ಹೆಮ್ಮೆಯ ಸದಸ್ಯ, ಈ ಭಾಗದ ಶಾಸಕರು, ಜನಪ್ರಿಯ ಶಾಸಕರಾಗಿರುವ ನಮ್ಮ ಆತ್ಮೀಯ ಸಹೋದರ ಮಂಜುನಾಥ್ ಅವರು ಪಟ್ಟಣದ ಲಯನ್ಸ್ ಹಾಲ್ ಆವರಣದಲ್ಲಿ ಸಕಲೇಶಪುರ ಲಯನ್ಸ್ ಕ್ಲಬ್ನ 2024-25ನೇ ನೂತನ ಸದಸ್ಯರ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನೂತನ ಸಾಲಿನ ಕ್ಲಬ್ನ 48ನೇ ಅಧ್ಯಕ್ಷರಾಗಿ ಲಯನ್ಸ್ ಕೃಷ್ಣಪ್ಪ ಪೂಜಾರಿ, ಕಾರ್ಯದರ್ಶಿಯಾಗಿ ಲಯನ್ಸ್ ಕೆಆರ್ ವೆಂಕಟೇಶ್ ಹಾಗೂ ಖಜಾಂಚಿಯಾಗಿ ಪ್ರೇಮ್ನಾಥ್ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಲಯನ್ಸ್ ಕೃಷ್ಣಪ್ಪ ಪೂಜಾರಿ ಮಾತನಾಡುತ್ತಾ, ಈ ಸಂಸ್ಥೆಗೆ ಹಿರಿಯರು ಹಾಕಿದ ಅಡಿಪಾಯ ಮತ್ತಷ್ಟು ಸದೃಢ ಮಾಡುವ ನಿಟ್ಟಿನಲ್ಲಿ ನನ್ನ ಕೈಲಾದ ಉತ್ತಮ ಸೇವೆಯನ್ನು ಸಲ್ಲಿಸುತ್ತೇನೆ. ತಾಲೂಕಿನ ವಿದ್ಯಾರ್ಥಿಗಳ ಹಿತದೃಷ್ಟಿ ಸೇರಿದಂತೆ ಯಾವುದೇ ಸಾಮಾಜಿಕ ಕೆಲಸಗಳನ್ನು ಸಂಸ್ಥೆ ಎಲ್ಲ ಸದಸ್ಯರೊಂದಿಗೆ, ಪದಾಧಿಕಾರಿಗಳೊಂದಿಗೆ ಚರ್ಚಿಸುವ ಮೂಲಕ ಉತ್ತಮ ಸೇವೆಯನ್ನು ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಇದಕ್ಕೆಲ್ಲ ನಿಮ್ಮೆಲ್ಲರ ಬೆಂಬಲ ಇರಬೇಕೆಂದು ಈ ಸಂದರ್ಭದಲ್ಲಿ ಕೇಳಿಕೊಂಡರು. ನಿಕಟಪೂರ್ವ ಅಧ್ಯಕ್ಷರಾದ ಬಬಿತಾ ವಿಶ್ವನಾಥ್ ತಮ್ಮ ಅಧಿಕಾರವನ್ನು ನೂತನ ಅಧ್ಯಕ್ಷರಿಗೆ ಹಸ್ತಾಂತರ ನೀಡುವ ಮೂಲಕ ಅಧಿಕಾರ ಹಸ್ತಾಂತರಿಸಿ ಮಾತನಾಡುತ್ತಾ, ನನ್ನ 1 ವರ್ಷದ ಅಧಿಕಾರ ಅವಧಿಯಲ್ಲಿ ಹಿರಿಯರ ಹಾಗೂ ಪದಾಧಿಕಾರಿಗಳ ಮಾರ್ಗದರ್ಶನದಂತೆ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ. ಈ ಕೆಲಸಗಳು ನನಗೆ ತೃಪ್ತಿ ತಂದಿದ್ದು ನೂತನ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ಶುಭವಾಗಲಿ ಎಂದು ಹೇಳಿದರು. ಸಭೆಗೆ ಅತಿಥಿಯಾಗಿ ಆಗಮಿಸಿದ ಶಾಸಕ ಸಿಮೆಂಟ್ ಮಂಜುನಾಥ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ನಾನು ಕೂಡ ಈ ಸಂಸ್ಥೆಯ ಸದಸ್ಯನಾಗಿದ್ದೇನೆ. ಈ ಸಂಸ್ಥೆಯು ಅನೇಕ ವರ್ಷಗಳಿಂದ ಜನಪ್ರತಿನಿಧಿಗಳ ಗಮನಕ್ಕೂ ಬಾರದಂಥ ಸಮಸ್ಯೆಗಳ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡುತ್ತಾ ಬಂದಿದೆ. ಅಧಿಕಾರ ಬರುತ್ತದೆ, ಆದರೆ ಅವರು ಮಾಡಿದ ಕೆಲಸವನ್ನು ಶಾಶ್ವತವಾಗಿರುತ್ತದೆ. ಹಾಗಾಗಿ ಲಯನ್ಸ್ ಸಂಸ್ಥೆಯು ಡಯಾಲಿಸಿಸ್ ಕೇಂದ್ರವನ್ನು ಸ್ಥಾಪಿಸುವ ಮೂಲಕ ಎಷ್ಟೋ ಬಡ ರೋಗಿಗಳಿಗೆ ಲಾಭದಾಯಕವಾಗುವಂಥ ಕೆಲಸವನ್ನು ಮಾಡಿದ್ದಾರೆ. ಇದೇ ರೀತಿ ಈ ಸಂಸ್ಥೆಯ ಅಭಿವೃದ್ಧಿ ಕೆಲಸಗಳು ಮುಂದುವರಿಯಲಿ ಎಂದು ಶುಭ ಕೋರಿದರು. ಹಾಸನ ಜಿಲ್ಲಾ ಮಾಜಿ ರಾಜ್ಯಪಾಲರಾದ ಲಯನ್ಸ್ ಸಂಜಯ್ ಶೆಟ್ಟಿ ನೂತನ ಪದಾಧಿಕಾರಿಗಳಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ SSLCಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಹಾಗೂ ನಿಕಟಪೂರ್ವ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ಸನ್ಮಾನದ ಜೊತೆಗೆ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೂ 3 ಬಹುಮಾನಗಳನ್ನು ಲಕ್ಕಿ ಡ್ರಾ ಮೂಲಕ ನೀಡಲಾಯಿತು. ಒಟ್ಟಾರೆ 2024-25ನೇ ಸಾಲಿನ ನೂತನ ಲಯನ್ಸ್ ಪದಾಧಿಕಾರಿಗಳ ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮದಿಂದ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಜಿಲ್ಲಾ ಮಾಜಿ ರಾಜ್ಯಪಾಲರಾದ ಲಯನ್ಸ್ ಸಂಜಯ್ ಶೆಟ್ಟಿ, ರಘುಪಾಳ್ಯ, ವಿಠಲ್, ಪ್ರೇಮ್ನಾಥ್, ಮೀನಾಕ್ಷಿ, ಖಾದರ್, ನೂತನ ಕಾರ್ಯದರ್ಶಿ ವೆಂಕಟೇಶ್, ಬಸವರಾಜ್ ಸೇರಿದಂತೆ ಎಲ್ಲ ಸದಸ್ಯರು, ಪದಾಧಿಕಾರಿಗಳು ಇದ್ದರು. ಏಕೆಂದ್ರೆ ನಾನು ಲಯನ್ಸ್ ಸಂಸ್ಥೆಗೆ ಸೇರಿ 8 ವರ್ಷಗಳಾಗಿರ್ಬೋದು. 8 ವರ್ಷಗಳಲ್ಲಿ ಹಲವಾರು ಸೇವಾ ಕಾರ್ಯಗಳನ್ನ ಲಯನ್ಸ್ ಸಂಸ್ಥೆ ವತಿಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಏಕೆಂದ್ರೆ ನಿಜವಾಗ್ಲೂ ಕೂಡ ಇವತ್ತು ರೋಟರಿ ಕ್ಲಬ್ ಇರ್ಬೋದು, ಲಯನ್ಸ್ ಕ್ಲಬ್ ಇರ್ಬೋದು, ಹಲವಾರು ಸೇವಾ ಸಂಸ್ಥೆಗಳು ಒಬ್ಬ ಜನಪ್ರತಿನಿಧಿಗೆ ಗೊತ್ತಾಗ್ತಿರ್ತಕ್ಕಂಥ ವಿಚಾರವನ್ನ ಗುರುತಿಸಿ ಅವ್ರನ್ನ ಒಳ್ಳೆ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಹಲವಾರು ಸೇವಾ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಲಯನ್ಸ್ ಕ್ಲಬ್ ಇಂದ ಒಂದು ಉತ್ತಮವಾದ ಕಾರ್ಯಕ್ರಮನ ಈ ವರ್ಷ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಡಯಾಲಿಸಿಸ್ ಸೆಂಟರ್ನ ಮಾಡಿದ್ದಾರೆ. ಯಾಕೆ ನಿಜವಾಗ್ಲೂ ಕೂಡ ಒಬ್ಬ ಶಾಸಕನಾಗಿ ಈ ಕ್ಷೇತ್ರಕ್ಕೆ ನಿಜವಾಗ್ಲೂ ಕೂಡ ಡಯಾಲಿಸಿಸ್ ಅವಶ್ಯಕತೆ ಇತ್ತು. ಯಾಕೆಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ 3 ಡಯಾಲಿಸಿಸ್ ಇತ್ತು, ಅದರಲ್ಲಿ 1 ಕಿಟ್ಟು 2 ರನ್ನಿಂಗ್ ಆಗ್ತಾ ಇತ್ತು. ಬಟ್ ನಾನು ಹೋಗಿ ಈಗ ಆಲ್ರೆಡಿ ನಾನು ಕೂಡ 4 ನಿಮಿಷ ಹೊಸದಾಗಿ ಆಯುಷ್ ಹಾಸ್ಪಿಟಲ್ ಒಳಗಡೆ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ಕೆಲಸ ಕೂಡ ಶುರುವಾಗಿದೆ. ಯಾಕೆಂದ್ರೆ ನಾನು ಆ ಡಯಾಲಿಸಿಸ್ ಸೆಂಟರ್ ಹೋದಾಗ ಡಯಾಲಿಸಿಸ್ ಮಾಡ್ಕೊಂಡು ನೋಡಿದಾಗ ನಿಜವಾಗ್ಲೂ ಕೂಡ ನನಗೆ ಅನ್ನಿಸ್ತು, ದೇವರೇ, ನನಗೇಂದ್ರೆ ಜೀವನದಲ್ಲಿ ಯಾರಿಗೂ ಸಮೇತ ಈ ರೀತಿ ಪರಿಸ್ಥಿತಿ ಬರೋದು ಬೇಡ ಅನ್ಸುತ್ತಾ ನೋಡುವಂತ ಸಂದರ್ಭದಲ್ಲಿ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ವಾರದಲ್ಲಿ 3 ಗಂಟೆಯಿಂದ 4 ಗಂಟೆಗಳ ಕಾಲ ಆ ಬೆಡ್ಡಲ್ಲಿ ಮಲಗಿ ತನ್ನ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ರಕ್ತವನ್ನು ಕೂಡ ಮತ್ತೆ ಆ ಮಿಷನ್ ಒಳಗಡೆ ಬಂದು ಒಳಗಡೆ ಹೋಗ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಯಾರಿಗೂ ಬರಬಾರ್ದು. ಒಂದು ಪುಣ್ಯದ ಕೆಲಸವನ್ನ ತಾವು ಮಾಡಿದ್ರ. ನಾನು ಈ ಕ್ಷೇತ್ರದ ಶಾಸಕರಾಗಿ ನಿಮ್ಮ ಲಯನ್ಸ್ ಸಂಸ್ಥೆಗೆ ಖಂಡಿತವಾಗ್ಲೂ ಕೂಡ ಅನಂತ ಧನ್ಯವಾದನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗೌರವ ಸಮರ್ಪಣೆ ಸರ್ ವೇದಿಕೆ. ಇಂದ್ರಕ್ಕ